ಇಂದು ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷತೆಯ 2ನೇ ದಿವಸದ ಕಾರ್ಯಕ್ರಮ. ನಿನ್ನೆ ದಿವಸ ಬಸವಯೋಗಿ ಸ್ವಾಮೀಜಿಯವರು ಈ ಇಷ್ಟಲಿಂಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ನಿಮ್ಮ ಮೊಬೈಲ್ಗಳನ್ನೆಲ್ಲ ಸ್ವಲ್ಪ ಸೈಲೆಂಟ್ ಮಾಡಬೇಕು. ಇವತ್ತು ಒಬ್ಬರು ಡಾಕ್ಟರ್ ಬರಬೇಕಾಗಿತ್ತು. ವೈಜ್ಞಾನಿಕವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ನರನಾಡಿಗಳಲ್ಲಿ ಚಕ್ರಗಳು, ಲಿಂಗಗಳು, ಭಕ್ತಿಗಳು, ಶಕ್ತಿಗಳು ಏನು ಕೆಲಸ ಮಾಡ್ತವೆ, ಎಷ್ಟರ ಮಟ್ಟಿಗೆ ಅದರ ಉಪಯೋಗ ಆಗುತ್ತೆ ಅಂತೇಳಿ ತಿಳಿಸ್ಕೊಡ್ಲಿಕ್ಕೆ ಅವರು ಬರಬೇಕಾಗಿತ್ತು. ಅವರ ಕಾರಣಾಂತರದಿಂದ ಬೆಳಿಗ್ಗೆ ಹೊರಟು ಬರುವಾಗ ಮಧ್ಯದಲ್ಲಿ ತೊಂದರೆ ಆಗಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗ್ತಾ ಇಲ್ಲ. ಅವರ ವಿಚಾರಗಳು ಇವತ್ತಿನ ದಿನಮಾನಕ್ಕೆ ತುಂಬ ಅಗತ್ಯ ಬೇಕಾಗಿತ್ತು. ವಿಜ್ಞಾನ ಸಮ್ಮತವಾಗಿರುವಂತಹ ಧರ್ಮ, ಆ ಧರ್ಮಕ್ಕೆ ಅನುಗುಣವಾಗಿ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವರು ಪ್ರಾಕ್ಟಿಕಲ್ ಆಗಿ ಕಳೆದ ವರ್ಷ ಬಂದಿದ್ರು, ತೋರಿಸ್ತಾ ಇದ್ರು. ನಿಮಗೂ ಮನವರಿಕೆ ಆಗ್ತಿರ್ತದೆ. ಆದರೆ ಸಂದರ್ಭ ಅವರಿಗೇನೋ ಪಾಪ ತೊಂದರೆ ಆಯಿತು, ಬರಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮ ವಿರತಿಶಾನಂದ ಸ್ವಾಮೀಜಿಯವರು ನೆರವೇರಿಸ್ತಾರೆ. ಅವರು ಇವತ್ತು ಪೂಜೆ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾರೆ, ತಿಳಿಸ್ತಾರೆ. ಅವರು ಇದ್ರ ಬಗ್ಗೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ತುಂಬಾ ಹೊದಳಿಗ ಸ್ವಭಾವಗಳು, ಜೊತೆಗೆ ಒಂದು ಧರ್ಮ ಮತ್ತು ತತ್ವನಿಷ್ಠೆ ಉಳ್ಳಂಥವರು. ಇವತ್ತು ನಮ್ಮ ಜನಕ್ಕೆ ಬೇಕಾದಷ್ಟು ಸಮಯ ಇದೆ, ಬೇಕಾದಷ್ಟು ಹಣವೂ ಇದೆ. ಆ ಸಮಯ ಮತ್ತು ಹಣವನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಕಾಲ ಕಳಿತೀವಿ, ಅಲ್ಲೆಲ್ಲೋ ನಿಂತ್ಕೊಂಡು ಕಾಲ ಕಳಿತೀವಿ. ನಮಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವರ ಬೇರೆಯವರ ವಿಚಾರಗಳನ್ನ ಮಾತನಾಡಿ ನಮ್ಮ ಶ್ರಮವನ್ನು ಹಾಳು ಮಾಡ್ಕೊಳ್ತೀವಿ. ಅದರ ಅಂಶ ಒಂದು ಅಂಶನೂ ಕೂಡ ನನಗೆ ಸಂಬಂಧಪಟ್ಟಿರೋದಿಲ್ಲ. ಆದರೂ ನಾವು ಕೂತ್ಕೊಂಡು ಬೇರೆ ಬಗ್ಗೆ ಮಾತನಾಡಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ. ಎಷ್ಟು ಮಟ್ಟಿಗೆ ಸಮಯವನ್ನು ಉಪಯೋಗ ಮಾಡ್ಕೊಂಡಿದ್ರು ಇಂದಿನವರು ಅಂತಂದ್ರೆ, ಪ್ಲೇಟೋ ಅಂತ ಹೆಸರು ಕೇಳಿದಿರಿ ಬಹುತೇಕ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ತತ್ವಜ್ಞಾನದ ಪಿತಾಮಹ ಅಂತ ಕರೀತಾರೆ ಅರಿಸ್ಟಾಟಲ್ ಅವರನ್ನು.
ತತ್ವಜ್ಞಾನವನ್ನು ಹೇಳಿಕೊಳ್ಳೆ ಕುಂತ್ಕೊಂಡ್ರು ಅಂತಂದ್ರೆ ಅವ್ರ ಸಮಯ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ ಅಂತ. ಅಷ್ಟು ತತ್ವಜ್ಞಾನದ ಆಳಕ್ಕೆ ಇಳಿದು ವಿಚಾರಗಳನ್ನು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಹಿಂಗೆ ಜನ ನೀವೇ ಕುಂತಿದ್ದೀರೋ ಹಾಗೆ ಕುತ್ಕೊಂಡು ಅವ್ರು ಕೇಳ್ತಾ ಇದ್ರು ಜನ. ಅವರ ಧರ್ಮಪತ್ನಿ ಅವರ ವಿಚಾರಕ್ಕೆ ಪೂರ್ತಿ ವಿರುದ್ಧವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಇದ್ರು. ಇವರೇನು ತತ್ವಜ್ಞಾನವನ್ನು ಹೇಳ್ತಾ ಇದ್ರು, ಅದು ಬೈಯೋದು ಇನ್ನು ಇತರೆ ಚಟುವಟಿಕೆಯಲ್ಲಿ ಅವರು ತೊಡಗಿಸ್ಕೊಳ್ತಾ ಇದ್ರು. ಆವಾಗ ಆ ತತ್ವಜ್ಞಾನವನ್ನು ಕೇಳಲಿಕ್ಕೆ ಬಂದಿದ್ರಲ್ಲ ಭಕ್ತರು, ಶಿಷ್ಯರು, ಅವ್ರು ಕೇಳಿದ್ರು ಇಷ್ಟಕ್ಕಲ್ಲ, ಸ್ವಾಮಿ ನೀವು ಎಷ್ಟು ತತ್ವಜ್ಞಾನದ ಬಗ್ಗೆ ಮಾತನಾಡ್ತಾರೆ, ಎಷ್ಟು ವಿಚಾರವನ್ನು ಹೇಳ್ತೀರಾ, ನಾವೆಲ್ಲ ತುಂಬ ಗೌರವದಿಂದ ಭಕ್ತಿಯಿಂದ ಕೇಳಿಸ್ಕೊಳ್ತಾ ಇದ್ದೀವಿ. ಆದರೆ ಒಳಗಡೆ ಇರುವಂಥ ನಿಮ್ಮ ಧರ್ಮಪತ್ನಿಯವರು ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಂತೇಳಿ ಕೇಳಿದರು. ಆವಾಗ ಅವ್ರು ಹೇಳಿದಂತೆ ಅರಿಸ್ಟಾಟಲು, ಇದು ಕೇವಲ ಗುಡುಗು ಮಾತ್ರ, ಮಿಂಚು ಮಾತ್ರ, ಇನ್ನು ಮಳೆ ಬಂದಿಲ್ಲ ಅಂತ ಹೇಳಿದಂತೆ. ಇನ್ನೇನು ಮುಗಿಸ್ಬೇಕು ಅನ್ನುವ ಸಮಯಕ್ಕೆ ಅಡುಗೆ ಮನೆಯಲ್ಲಿ ಇರುವಂಥ ಪಾತ್ರೆ ತೊಳೆದು, ತಟ್ಟೆ ತೊಳೆದು, ಊಟ ಮಾಡಿದ ತೊಳೆದಂತೀವಿ ಮುಸ್ರೆ, ಆ ಮುಸ್ರೆ ಬಕೆಟ್ ತಂದು ಅರಿಸ್ಟಾಟಲ್ ತಲೆ ಮೇಲೆ ಸೋದರಲ್ಲಿ ಹೋಗ್ತೀವಿ. ಯಾರು? ಅವ್ರ ಧರ್ಮಪತ್ನಿ. ಆವಾಗ ಇವ್ರು ಹೇಳಿದಂತೆ ಅಷ್ಟೇ ಸಮಾಧಾನದಿಂದ, ನೋಡಪ್ಪ ನಾವು ಆಗಲೇ ಹೇಳಿದ್ವಿ ನಿಮಗೆ, ಅಂದರೆ ಕಿರುಕುಳ ಅನ್ನೋದು ಎಂಥನ್ನೂ ಬಿಡೋದಿಲ್ಲ. ನಾವಾಗಲೇ ಪ್ಲೇಟೋ ವಿಚಾರವನ್ನೇ ಎತ್ತಿದ್ವಿ ನಿಮಗೆ, ಸಮಯವನ್ನು ಎಷ್ಟು ಮಟ್ಟಿಗೆ ಸದುಪಯೋಗ ಪಡಿಸಬೇಕು ಅನ್ನೋದ್ರ ಬಗ್ಗೆ. ಅವರು 1 ನಿಮಿಷ ತಡ ಆಯಿತು ಅಂತಂದರೆ, ವ್ಯಯ ಆಯಿತು ಅಂತಂದರೆ, ಉತ್ತಂಗಿಯ ಪೂಜ್ಯ ಜಗದ್ಗುರು ಸೋಮಶೇಖರ ಲಿಂಗ ಸ್ವಾಮೀಜಿಯವರು ದಯಮಾಡಿಸಿದ್ದಾರೆ, ಅದನ್ನು ಬಯಸ್ತಾರೆ. ಆ ಪ್ಲೇಟೋ ಇಷ್ಟು ಮಟ್ಟಿಗೆ ಈ ಸೇವ್ ಮಾಡ್ಕೊಂತಾರಲ್ಲ, ಸೇವಿಂಗ್ ಮಾಡ್ಕೊಳಕ್ಕೆ ಕನಿಷ್ಠ ಅಂದ್ರೂ ಒಂದು 5 ರಿಂದ 10 ನಿಮಿಷ ಅಂದ್ರೆ ಬೇಕು. 5 ರಿಂದ 10 ನಿಮಿಷ ಕನಿಷ್ಠ ಆಗುತ್ತೆ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. 3 ಬಾರಿ ಓಂಕಾರವನ್ನು ಹೇಳಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಓಂ
ಏನ್ರ ಕೇಳಿದ್ರೆ ಸ್ವಲ್ಪ ಮಾತಾಡಿದ್ರೆ ಅಂದ್ರೆ ಅಯ್ಯೋ ನಮ್ಮ ಅಪ್ಪ ಅದರತ್ತೆ ಅಪ್ಪ ಥೋಡಿ ಚೆನ್ನಾಗಿ ಮಾತಾಡೋದು. ಅಪ್ಪಾಜಿಯವರು ಭಾಳ ಚೆನ್ನಾಗಿ ನಮ್ಗೆ ಇಷ್ಟೊತ್ತಕ್ಕೆ ಲಿಂಗಾಂಗ ಯೋಗದ ಬಗ್ಗೆ ತಿಳಿಸಿಕೊಟ್ಟಾರೆ. ಲಿಂಗ ಯೋಗ ಅಂದ್ರೆ ಅತಿ ಜಗತ್ತಿನಲ್ಲಿ ಅತೀ ಸರಳವಾದ ಮಾತು. ನಾವು ಪರಮಾತ್ಮನ ಬೀಜಗಳು, ಪರಮಾತ್ಮನ ಬೀಜಗಳು. ಈಗ ಇಲ್ಲೆಲ್ಲ ಅಡಿಕೆಯನ್ನು ಜಾಸ್ತಿ ಬೆಳೀತಾರೆ. ಅಡಿಕೆ ಗಿಡ ತನ್ನ ಎಲ್ಲ ಶಕ್ತಿಯನ್ನು ಎದುರಾಗಿ ಕೊಟ್ಟಿರ್ತೈತೆ. ಅದ್ರ ಎಲಿಗಳು ಕೊಟ್ಟಿರ್ತೈತೆ, ಅದರ ಬೇರ್ಗಳು ಕೊಟ್ಟಿರ್ತೈತೆ, ಗಟ್ಟಿನ ಕಾಂಡ ಮನೆಯಿಂದ ಹಾಕ್ಬೋದು, ಅದರಾಗೇನು ಕೊಟ್ಟಿರ್ತೈತೆ, ಎಲ್ಲಿ ಕೊಟ್ಟಿರ್ತೈತೆ, ಬೀಜ ಎಲ್ಲಿ ಕೊಟ್ಟಿರ್ತೈತೆ. ಹಾಗೆ ನಾವೆಲ್ಲ ಯಾರು ಪರಮಾತ್ಮನ ಬೀಜ. ಹಂಗಂದ್ರೆ ಆ ಪರಮಾತ್ಮನಲ್ಲಿರುವ ಎಲ್ಲ ಶಕ್ತಿ ಎಲ್ಲೈತಿ, ನಮ್ಮಲ್ಲೇ ಐತಿ. ಯಾಕಂದ್ರೆ ಈಗ ಬೀಜದೊಳಗೆ ಆ ಶಕ್ತಿ ಐತಿ. ಹೌದ್ರಿ? ಹಂಗಾರ ದೇವರಂದ್ರೆ ಯಾರು? ದೇವರಂದ್ರೆ ಯಾರು ಅಂದ್ರೆ ಆ ಗಿಡ ಹೇಗೆ ದೇವರು ಹಾಗೆ ನಾವು ದೇವರು. ಅದನ್ನ ಹೇಳಿಲ್ಲ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಈ ಥರ ಎಲ್ಲ ಹೇಳ್ಯಾರ. ಸುಮ್ಮನೆ ಅಂದ್ರೆ ನಾನು ದೇವರ ನಾ ದೇವರ ನಾ ದೇವರ ಅವ್ನು ಕೂತ್ಕೊಟ್ರೆ ಹಾಕೈತಿ. ದೇವ್ರ ಅಂತ ಹೇಳಿ ನಮ್ಮ ಅಪ್ಪಗಳದಾರ ಶಿವಲಿಂಗ ನಾ ದೇವ್ರು ಬಂದ ಕೆಲಸ ಮಾಡಿ ತೋರಿಸ್ರಿ. ದೇವ್ರು ಏನೇ ಕೆಲಸ ಮಾಡ್ತಾನ, ಸೃಷ್ಟಿ ಮಾಡ್ತಾನ, ಎಲ್ಲರೂ ಪಾಲನೆ ಮಾಡ್ತಾನ, ಸಾಕಾರ ಲಯ ಮಾಡ್ತಾನ, ಏನ್ ಜಗತ್ತಿನ ಪಾಲನೆ ಪೋಷಣೆ ಎಲ್ಲ ಮಾಡ್ತಾನಲ್ಲ. ಒಂದು ಹತ್ತದೇನು ಮಾಡಂತ ಶಕ್ತಿ ಐತಲ್ಲ ಅಂತೇಕ ಇಲ್ಲ. ಹಂಗಾರೆ ನಾವೇನು ದೇವರ ಸುಮ್ಮನೆ ಹೇಳ್ಕೊತ ದೇವ್ರ ಹಾಕಿವಲ್ಲ. ಅವರೆಲ್ಲ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರ ಹಂಗಂದ್ರೆ ಹಾಕಿದ್ದೀನ ಬೀಜ ಐತಿ. ನಾನೇ ಗಿಡ, ನಾನೇ ಗಿಡ. ಹೌದು, ನೀ ಗಿಡ. ಅದು ಸ್ವಲ್ಪ ಅಡಿಕೆ ಒಳಗೆ ಅಡಿಕೆ ಗಿಡ ಐತಿಲ್ರಿ, ಅದ್ರ ಮೇಲೆ ಸಿಪ್ಪೆ ಪೂರ್ಣ ಐತಿಲ್ರಿ ಒಳಗೆ. ಅದ್ರ ಅಡಿಕೆ ಅಡ್ಕತ್ತೆ ತೊಗೊಂಡ್ರೆ ಒಳಗೆ ನೋಡಿದ್ರೆ ಏನು ಐತಿ ಗಿಡ. ಹಂಗ ನಮ್ಮಂತಕ್ಕೂ ದೇವರ ಅದಾನ. ಆ ನಮ್ಮೇನು ಬಗುದು ಇದು ಮಾಡಿ ಏನು ಡಿಸೆಕ್ಷನ್ ಮಾಡಿ ನೋಡಿದ್ರೆ ಏನು ಪರಮಾತ್ಮ ಕಾಣ್ತಾನ ಒಳಗ ಇಲ್ಲ. ಹಂಗಾರೆ ನಾವು ಪರಮಾತ್ಮನ ಏನ್ ಮಾಡ್ಕೋ, ಅಡಿಕೆ ಅಂದ್ರ ಆ ಗಿಡವಾಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಭೂಮಿಯಲ್ಲಿ ಬೀಜವನ್ನು ನೆಡಬೇಕು. ಹೌದು, ಹಂಗ ನಾವೇನ್ ಮಾಡ್ಬೇಕು, ಸದ್ಗುರುಗಳಿಂದ ಇಷ್ಟಲಿಂಗ ದೀಕ್ಷೆಯನ್ನ ತಗೊಳ್ಬೇಕು. ಇಷ್ಟಲಿಂಗ ದೀಕ್ಷೆ ತಗೊಳ್ಳೋದು ಅಂದ್ರೆ ಭೂಮಿಯನ್ನು ಹದ ಮಾಡಿ ಬೀಜ ಬಿತ್ತಬೇಕು. ಆ ಬೀಜ ಬಿತ್ತಂದ್ಮೇಲೆ ನೀರು ಹಾಕಬೇಕು. ಆಮೇಲೆ ಅದನ್ನ ಪೂರ್ಣ ಅದ್ರ ಜೊತೆ ಅನ್ಯೋನ್ಯ ಭಾವದಿಂದ ಲಿಂಗಯ್ಯ ಬೇರೆಲ್ಲ ನಾವು ಬೇರೆ ಅದ್ರ ಜೊತೆ ಇದ್ದಾಗ ಅವೇನಿಂದ ನಿಧಾನಕ ಬೀಜ ಉಬ್ಬಿ ಅಂದ್ರೆ ನೀರೆಲ್ಲ ಇಟ್ಕೊಂಡು ಉಬ್ಬಿ ಮೊಳಕೆ ಹೊಡಿತೈತಿ. ಹಂಗ ನಾವು ನಿತ್ಯ ಲಿಂಗಾರ್ಚನೆ ಮಾಡ್ಕೋತ ಹೋದಾಗ ನಮ್ಮಂತೆ ದೈವಿ ಬೀಜದೊಳಗಿನ ಪರಮಾತ್ಮ ಹೇಗ ಮೊಳಕೆ ಹೊಡಿತಾನೆ. ದೇವರಲ್ಲಿ ನಾವು ಒಳಗನ ತಗರ್ತ ಮೊಳಕೆ ಹೊಡಿತಾನೆ. ಅದು ಹಂಗ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತೀವಿ. ಮತ್ತೆ ಇಲ್ಲಿ ತ್ರಿಕಾಲ ಅಂದ್ರೆ ಇನ್ನೊಂದು ಅರ್ಥ ಮಾಡ್ತಾರೆ, ಅವನ ಹತ್ರ ಪ್ರಾರ್ಥನೆ ಮಾಡಬೇಕು. ಅದನ್ನ ಮಾಡೋದ್ರಿಂದ ನಮ್ಗೆ ಎಲ್ಲರೂ ದೊರೆತೈತೆ. ಹಂಗಾರೆ ನಿರಾಕಾರ ಕೃಷಿ ಮಾಡಕ್ಕಿಲ್ಲ, ಆಕಾರ ಕರ್ಕೊಂಡು ಮಕ್ಕಳ ಬರ್ತೈತೆ. ಅದಕ್ಕೇನೆ ಊಟ ಏನೇನು ಅರ್ಬಿ ಉಡ್ಸಾಕತ್ತೈತೆ, ಏನು ಮಾಡಕ್ಕಿಲ್ಲ. ಅದು ಆಕಾರ ಕೊಡಬೇಕು. ಆ ತಾಯಿಯ ಕಲ್ಪದಿಂದ ಹೊರಗಡೆ ಬರ್ತಪ್ಪ ಅಂದ್ರೆ ಅದು ಅತಿ ಪ್ರೀತಿ ಚಲೋ ಆಗುತ್ತೆ. ಜಳಕ ಮಾಡಿಸೋದು, ಊಟ ಮಾಡಿಸೋದು, ಅದು ಬಟ್ಟೆ ಓಡಿಸೋದು, ಅದನ್ನ ಆಟ ಆಡಿಸೋದು ತರಬೇಕು. ಅಥವಾ ಬಸವಣ್ಣನವರು ಹೆಂಗ ಸಾಕಾರ ತರಬೇಕು ಅಂದ್ರೆ ಅವೆಲ್ಲ ಏನ್ ಮಾಡಿದ್ರು ಹಿಂಗ ಪ್ರಯತ್ನ ಮಾಡಿ ಮಂದಿ ಸಾಕಾರಕ್ಕೆ ತರಬೇಕು ಅಂತ ದೇವರನ್ನ ಸಾಕಾರಕ್ಕೆ ತರಬೇಕು ಅಂತ ಕುತ್ಕೊಂಡು ವಿಚಾರ ಮಾಡಿರ್ತಾರೆ. ಜಾತಿ ಭೇದದ ಸುಳಿಯಲಿ ಸಿಲುಕಿ, ಜಾತಿ ಭೇದದ ಸುಳಿಯಲಿ ಸಿಲುಕಿ, ಹುಡುಗರಿರೋ ಮನುಜ ಕಬೀರ, ಹುಡುಗರಿರೋ ಮನುಜ. ಇಷ್ಟು ನಿಮ್ಮ ಸಾಧನೆ ಇಲ್ಲ ಏನು ಆಗ್ತದೆ ನಮ್ಮಂತೆ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರು ವಚನ ಹೇಳ್ತಾರೆ, ಅಷ್ಟವಿಧಾರ್ಚನೆಯನ್ನು ಮಾಡುವವರು ದೃಷ್ಟಿ ಇಡುವದ ಮರೆದಿರುವರು ಅಂತ ಹೇಳಿ. ಈ ಲಿಂಗ ಪೂಜೆ ಅಂತಂದ್ರೆ ನಾವೆಲ್ಲ ಸ್ಪಷ್ಟವಾಗಿ ಹೇಳ್ಬೇಕು. ಈಗ ನಮ್ಮ ಧರ್ಮಗುರುಗಳು ಯಾರೇ, ನಮ್ಮ ದೇವರು ಯಾವುದು, ಇಷ್ಟಲಿಂಗ.
ನಮ್ಮ ಧರ್ಮದ ದೇವತೆಗಳೇ ನೋಡುವುದು. ಇವು ಬಾಹ್ಯ ಕ್ರಿಯೆಗಳು ಅವಿದ್ದಾನ ಮಾಡ್ಕೊಂಡು ಲಿಂಗ ಪೂಜೆ ಸ್ವಲ್ಪ ತಮ್ಮ ಹಣೆ ಹಚ್ಕೊಂಡು ಆಮೇಲೆ 3ನೇ ಸರ್ತಿ ಲಿಂಗಗಳಲ್ಲಿ ವಿಭೂತಿಯನ್ನು ತಗೊಂಡು ಇಲ್ಲಿ ಇದ್ರೊಳಗೆ ಬರೀರಿ. ನಿಮ್ಮ ಹತ್ರ ಏನು ನೀರದಲ್ಲ ಅದ್ರೊಳಗೆ ಬರೀರಿ. ಬಸವ ಅಂತ ಬಂದು ಅದನ್ನ ಕೈ ಇಡ್ರಿ. 5 ಬಾರಿ ಮನಸ್ಸಿಗೆ ಬಸವ 5 ಬೇಡವಲ್ಲ ಬಸವ 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 ಬಸವ. ಈಗ ನೀರು ಹೋಗಿ ಏನಾಗಿರ್ತೈತಿ, ಇದು ಶುದ್ಧೋದಕ ಆಗಿದೆ. ಶುದ್ಧೋದಕ ಎಲ್ಲ ತಯಾರು ಮಾಡ್ಕೊಂಡ್ರಿ ಎಲ್ಲರೂ. ಈ ಶುದ್ಧೋದಕವನ್ನ ಪ್ರೋಕ್ಷಣೆ ಮಾಡ್ತಾರೆ ಎಲ್ಲ ಕಡೆ. ನಮ್ಮ ಸುತ್ತ ಎಲ್ಲ ಒಂದು ಸ್ವಲ್ಪ ಪ್ರೋಕ್ಷಣೆ ಮಾಡ್ತಾರೆ ಅಂದ್ರೆ ಎಲ್ಲಾನು ಶುದ್ಧ ಆಗಿಬಿಡ್ತದೆ. ಯಾರ ಮೈಗಳನ್ನು ಏನು ಉಳಿದಿಲ್ಲ ಎಲ್ಲ ಶುದ್ಧ ಆಗಿಬಿಡುತ್ತೆ. ಮಾಡ್ಕೊಂಡ್ರೆ ಮಾಡ್ಕೊಂಡು ಆಮೇಲೆ ವಿಭೂತಿಯನ್ನ ಧರಿಸ್ಕೊಳ್ಳೋಣ. ವಿಭೂತಿಯನ್ನ ಎಲ್ಲ ಕೈ ವಿಭೂತಿ ಇಟ್ಕೊಂಡ್ರೆ ವಿಭೂತಿ ಧರಿಸ್ಕೊಳ್ಳಿಲ್ಲ ಕ್ರಮದಲ್ಲ ಕೆಲವರೆಲ್ಲ ಮೂಲಿ ಮೂಲಿ ತಿಕ್ತಾರೆ, ಇದನ್ನು ಮಾಡ್ತಾರೆ. ಕೆಲವು ಹಿಂಗೆ ಕಸ ಕಸ ಹಿಂಗೆ ಮಾಡ್ತಾರೆ. ಕೆಲವು ಈ 3 ಬೆಳೆ ಹಚ್ತಾರಲ್ಲ ಹಿಂಗೆ ಶುದ್ಧವಾಗಿ ಬಸವಾಗಿ ಬರೋದು. ಹಿಂಗೆ ಹಿಂಗೆ ಮಗುವಿನ ತಲೆಯ ಮೇಲೆ ಕೈ ಆಡಿಸ್ತಾನೆ 3 ಬೆಳೆ ಹಿಂಗೆ ಕೈ ಆಡಿಸಿ ದರ ಸತಿನೂ ಲಿಂಗೈ ತೋರಿಸಿ ನಾವು ಹಣಿಗೆ ಹಚ್ಕೋಬೇಕು. ನಮ್ಮ ಶರೀರ 48 ಭಾಗಗಳಿದೆ. ಅಂದ್ರೆ ಅಂಗಾಲಿಂದ ಹಿಡ್ಕೊಂಡು ಹಳ್ಳಿಗೆ ತಕ್ಕ ಎಲ್ಲ ಕಡೆಗೂ ಲಿಂಗ ಹಚ್ಚಬೇಕು, ವಿಭೂತಿ ಹಚ್ಕೋಬಹುದು. ಇದರ ಯಾವುದೇ ಒಂದು ಕನಿಷ್ಠ ಸ್ಥಾನ ಶ್ರೇಷ್ಠ ಸ್ಥಾನ ಅನ್ನುವಂಥದ್ದು ನಮ್ಮ ಶರೀರದೊಳಗೆ ಇಲ್ಲ. ಎಲ್ಲರೂ ವಿಭೂತಿ ಹಚ್ಕೋಬಹುದು. ಅಯ್ಯ ಎನಗೆ ವಿಭೂತಿ ಕುಲದೈವ, ಪರಂ ಜ್ಯೋತಿ ನಿವಾದಿರಾಗಿ ನನಗೆ ವಿಭೂತಿ ಸಾಧನವಯ್ಯ. ವಚನ ಮಂತ್ರಗಳು ವಚನ ಹೇಳ್ಕೋತೀವಿ. ಇಪ್ಪತ್ತೆಲ್ಲ ಹೇಳ್ಕೋತ ತುಂಬ ವಿಭೂತಿ ಆನಂದವಾಗಿ ವಿಭೂತಿಯನ್ನ ವಿಭೂತಿ ಧರಿಸಿದಾದ್ಮೇಲೆ ಮಜ್ಜಿನ ಪಾತ್ರೆ ಅಂದ್ರೆ ನಿಮ್ಮ ತಟ್ಟೆ ಒಳಗೆ ಹೂವು ವಿಭೂತಿಗಳು ಅವನ್ನೆಲ್ಲ ತಗೊಂಡು ತೊಡಿ ಮೇಲೆ ಇಟ್ಕೊಳ್ಳಿ. ಅಂದ್ರೆ ಅವೆಲ್ಲ ಫ್ರೈ ಮಾಡಿದ್ರೆ ತೊಡಿ ಮೇಲೆ ಇಟ್ಕೊಳ್ಳಿ. ಚಂದಾಗಿ ಮುಂದೆ ತೊಡಿ ಮೇಲೆ ಇಟ್ಕೊಳ್ರಿ. ಎಲ್ಲರೂ ಕೈಯೊಳಗೆ ಲಿಂಗವನ್ನು ತಗೊಳ್ಳಿ. ತಗೊಂಡು ಅವ ಲಿಂಗಕ್ಕೆ ಲಕ್ಷಣ ಸಜ್ಜನರಾಗಿ ಮಂಚನ ತೆರೆವೆ ಶಾಂತರಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮಯ ಹಾಡುವೆ ಚಂದ್ರಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುಮಾನಿತ್ಯನಗೆ. ಆ ಲಿಂಗಯ್ಯನ ಅದ್ರ ಮೇಲೆ ಏನಿರೋದೆಲ್ಲ ನಿಮ್ಮ ಕೈ ಎತ್ತಿದ್ದೀರನ್ನು ಒರೆಸ್ಕೊಡ್ರಿ. ಆಮೇಲೆ ಈ ಲಿಂಗಯ್ಯನೆಲ್ಲ ಒಂದು ಬಟ್ಟೆ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಲಿಂಗಯ್ಯ ಒಂದು ಕಡೆಯಿಂದ ತಿಕ್ಕದಷ್ಟು ತಿಕ್ಕಷ್ಟು ಅದ್ರ ಮೇಲೆ ಸ್ವಚ್ಛ ತಗೊಂಡು ಲಿಂಗಯ್ಯ ಕೈ ಒಳಗೆ ವಿಭೂತಿ ತಗೊಂಡು ಇಲ್ಲಿ 5 ಬೆಳೆ ವಿಭೂತಿ ತಗೊಂಡು ಆ ಮಧ್ಯದ ಬೆಳೆದೆ ಇಲ್ಲಿ ಬಸವ ಅಂತ ಬರ್ಕೋರಿ ಕೈ ಒಳಗೆ. ಯಾರು ಷಟ್ಕೋನ ಬರ್ಕೋತಾರೆ, ಪಂಚಕೋನ ಬರ್ಕೋತಾರೆ. ಅಲ್ಲಿ ನಾಮ ಶಿವಾಯ ಎಲ್ಲ ಸಂಬಂಧಿಸ್ತಾರೆ. ಆದ್ರೆ ಎಲ್ಲ ಕ್ರಮಗಳು ಅತಿ ಸುಲಭ ಅಂದ್ರೆ ನೀವು ಬಸವ ಅಂತ ಬರ್ಕೊಂಡ್ಬಿಡ್ರಿ. ಕೈ ಒಳಗೆ ಬಸವ ಅಂತ ಬರ್ಕೊಂಡು ಅಲ್ಲಿ ಲಿಂಗಯ್ಯ ಇಟ್ಕೊಳ್ರಿ. ಬಸವ ಲಿಂಗಯ್ಯ ಕೆಳಗಡೆ ಕೆಳಭಾಗಕ್ಕೂ ಸ್ವಲ್ಪ ವಿಭೂತಿ ಹಚ್ಚಿ ಲಿಂಗಯ್ಯ ಇಟ್ಕೊಂಡು ಈಗ ನಾವು ಹಚ್ಬಿಟ್ಟು ಈಗ ದೇವರಿಗೆ ವಿಭೂತಿ ಹಚ್ಚೋದು. ದೇವರಿಗೆ ವಿಭೂತಿಯನ್ನು ಹಚ್ಚಬೇಕಪ್ಪ ಅಂತಂದ್ರೆ ನಾವು ಲಿಂಗ ನಿರೀಕ್ಷೆ ಮಾಡುವಾಗ ಆ ವಿಭೂತಿ ಕಾಣಾಕ್ಷ ಬರ್ತದೆ. ನಾವು ವಿಭೂತಿ ಕಾಣಕತ್ತಂದ್ರೆ ದೃಷ್ಟಿ ಯೋಗಕ್ಕೆ ಸ್ವಲ್ಪ ಕೊರತೆ ಆಗ್ತೈತಿ. ಅದಕ್ಕೆ ನಾವೆಲ್ಲರೂ ವಿಭೂತಿಯನ್ನ ಹಚ್ತೀವಿ. ತಮ್ಮ ಹತ್ರ ಏನು ಪತ್ರೆ ಪುಷ್ಪಗಳಲ್ಲ ನಾವು ಏನಿದ್ರ 1 2 ಲಿಂಗ ಈಗ ಆಮೇಲೆ ತಮ್ಗೇನು ಧೂಪ ಐತಿ, ಕರ್ಪೂರ ಐತಿ, ಕರ್ಪೂರೆಲ್ಲ ಬೆಳಗ್ಬೋದು, ಗಂಟೆ ಹೊರಟಿ, ರೂಪ ಬೆಳಗ್ರಿ, ಮತ್ತು ಅಷ್ಟವಿಧ ಅರ್ಚನೆಗಳು ಎಲ್ಲ ಷೋಡಶೋಪಚಾರ 16
ಅದು ಉಪಚಾರಗಳು. ಲಿಂಗಯ್ಯ ಅಂದ್ರೆ ದೇವರ ಉಪಚಾರ. ಲಿಂಗಯ್ಯ ಅಂದ್ರೆ ದೇವರ ಅಂದ್ರೆ ಅದು ನಮ್ಮ ಮಗ. ಈಗ ಹೆಂಗ ಮಗ ತಾಯಿ ಮಗುವಿಗೆ ಉಪಚಾರಗಳನ್ನು ಮಾಡ್ತಲ್ಲ, ಎರಿಯುವುದು, ತಿಪ್ಪುದು, ಎಣ್ಣೆ ಹಚ್ಚೋದು, ಪೌಡರ್ ಹಚ್ಚೋದು, ಕಾಡಿಗೆ ಹಚ್ಚೋದು, ಹಿಂಗೆಲ್ಲ ಉಪಚಾರಗಳು ಲಿಂಗಯ್ಯಗೆ. ಆ ಷೋಡಶ ಉಪಚಾರಗಳು ನಿಧಾನ ಆನಂದವಾಗಿ ಮಾಡಿದ ಸತಿ ಏನನ್ನೋದು ಮಂತ್ರ ಜಪ ಒಳಗೆ ನಡೆದು ಬಿಟ್ಟಿರುತ್ತೆ. ಅಂತ ಹೇಳ್ತಾನೆ, ಶರಣ ನಿದ್ರೆಗೈದಡೆ ಕಾಣಿದು. ಹೊರಬಿಡ್ತದೆ ಈಗ ಯಾರು ಒಂಚೂರು ತಲ್ಲಿದೆ ಇದು ನೀವು
ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ದೀಕ್ಷಾ ಗುರುಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾಗಿ ಅಣೆ ಮಾಡಿದ್ದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡ್ತಾ ಇದ್ದೀವಿ. ಶರಣ ಬಂಧುಗಳೇ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಧರ್ಮವು ಬೆಳಗಿದೆ ಅಣ್ಣ ವಚನ ನೃತ್ಯ ರೂಪವನ್ನ ಕಾರ್ಯಕ್ರಮಕ್ಕೆ ಶಿವಲಿಂಗಾಯ ನಮಃ. ಶ್ರೀ ಗುರು ಬಸವೇಶ್ವರ ಭಕ್ತಿಯಂ ಭಜಿತೆನೋ ಸಕಲರಿ ಬಸವ ಗುರುವಿನ ಸ್ಮರಣೆ ಇದು ನಾಡೆಲ್ಲ ತುಂಬಲಿ ಸಂತಸದ ವಸಂತ ಗಾಳಿ ಸುತ್ತೆಲ್ಲ ಸೋಸಲಿ ಸುತ್ತೆಲ್ಲ ಸೋಸಲಿ. ಭಜನೆ ಮಾಡೋಣ ಭಾವ ತುಂಬಿ ಹಾಡುತ್ತ ಭವವನ್ನು ಗೆಲ್ಲೋಣ. ಭಾವ ತುಂಬಿ ಹಾಡುತ್ತ ಭವವನ್ನು ಗೆಲ್ಲೋಣ. ಭಜನೆ ಮಾಡೋಣ. ಕಲ್ಯಾಣ ಪುರುಷ ಕೂಸಿದ ಸಂತತ. ಕಲ್ಯಾಣ ಪುರುಷ ಕೂಸಿದ ಸಂತತ. ನಾಡಿನ ಓಂ ಬಸವಲಿಂಗಾಯ ನಮಃ. ಬಸವಣ್ಣನೆ ತಾಯಿ, ಬಸವಣ್ಣನೆ ತಂದೆ, ಬಸವಣ್ಣನೆ ಪರಮ ಮಲ್ಲುವೆನೆಗೆ ವಸುದೀಶ ಚನ್ನ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ. ಎಂಬ ಎಲೆಯ ಮೇಲೆ
ಲಿಂಗವೆಂಬ ಎಲೆಯ ಮೇಲೆ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಲಿತ್ತು ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಋನ್ಮಂಗಳದಲ್ಲಿ ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅರೆಗರು ಚರಮೂರ್ತಿಗಳ ಪಾದಾರವಿಂದಗಳಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯ ಮಾನ್ಯರೇ ಹಾಗೂ ವಿವಿಧ ಸ್ಥಳಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಪಾಂಡವಮಟ್ಟಿಯಲ್ಲಿ ಸುಮಾರು 65ರಿಂದ 70 ವರ್ಷಗಳ ಕಾಲ ಈ ಥರ ಶಿವಾನುಭವ ಕಾರ್ಯಕ್ರಮ ಬಸವತತ್ವ ಸಮ್ಮೇಳನ ನಡೆದಿದೆ. ಮೊದಲು ಮಠದಲ್ಲಿ ನಡೀತಾ ಇತ್ತು, ಮಠದ ಮುಂಭಾಗಕ್ಕೆ ಬಂತು. ಇವಾಗ ಭಕ್ತರ ಸಂಖ್ಯೆ ಜಾಸ್ತಿ ಆದಂಗೆ, ಬಸವ ಬೆಳಕು ಜಾಸ್ತಿ ಆದಂಗೆಲ್ಲ ಈಗ ದೊಡ್ಡ ವೇದಿಕೆಯ ಮೇಲೆ ಈ ಗ್ರಾಮದಲ್ಲಿ ನಾವು ಬಸವತತ್ವ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಈ ಬಸವತತ್ವ ಸಮ್ಮೇಳನಕ್ಕೆ ಈಗಾಗಲೇ ನಾವು ನೋಡಿದ ಪ್ರಕಾರ ಸುಮಾರು 1200 ಮಠಾಧೀಶರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಈ ಊರಿನ ಒಂದು ಹೆಮ್ಮೆ, ಈ ಭಾಗದ ಒಂದು ಪುಣ್ಯ ಅಂತೇಳಿ ನಾವಾದರೂ ಭಾವಿಸಿಕೊಳ್ಳುತ್ತಾ ಈ ವರ್ಷವೂ ಸಹ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳವರ 62ನೇ ವರ್ಷದ ಸ್ಮರಣೋತ್ಸವ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಚೆನ್ನಬಸವ ಮಹಾಸ್ವಾಮಿಗಳವರ 17ನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವತತ್ವ ಸಮ್ಮೇಳನವನ್ನು 3 ದಿನಗಳ ಕಾಲ ನಾವು ಮಾಡ್ತಾ ಬಂದಿದ್ದೀವಿ. ಮೊದಲನೇ ದಿವಸ ಆರೋಗ್ಯ ಶಿಬಿರ, 2ನೇ ದಿವಸ ರೈತ ಸಂಗಮ, 3ನೇ ಅಧಿವೇಶನದಲ್ಲಿ ಮಹಿಳಾ ಸಂಗಮ ಹಾಗೂ ನಿನ್ನೆ ಸಂಜೆ ಶರಣ ಸಂಗಮ, ಈಗ ಬಸವತತ್ವ ಸಮ್ಮೇಳನ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತೇಳಿ ಸುಮಾರು 2 ತಿಂಗಳಿಂದ ಕಾಲ ಸತತವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ದುಡಿದಿರತಕ್ಕಂಥ ಪಾಂಡವಮಟ್ಟಿ ಶ್ರೀ ಮಂದಿರಂಜನ ಪ್ರಣವ ಸ್ವರೂಪಿಗಳಾದ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು, ವಿರಕ್ತ ಮಠ ಪಾಂಡವಮಟ್ಟಿ ಕಂಬತ್ತಳ್ಳಿ ಇವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ವೇದಿಕೆಯಲ್ಲಿ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಆಸೀನರಾಗಿದ್ದಾರೆ. ಅವರಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳ ಪರವಾಗಿ ಅವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಸಮಾರಂಭದ ನೇತೃತ್ವವನ್ನು ವಹಿಸಬೇಕು ಅಂತೇಳಿ ಶ್ರೀಮನ್ ನಿರಂಜನ ಪ್ರಣವ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಗುರುದುಂಡೇಶ್ವರ ಸಿದ್ಧ ಸಂಸ್ಥಾನ ನಿಡ್ಸೋಸಿ, ಬೆಳಗಾಂ ಜಿಲ್ಲೆ, ಸುಮಾರು 500 ಕಿಲೋಮೀಟರ್ ದೂರದಿಂದ ಈ ಪಾಂಡವಮಟ್ಟಿ ಮಠದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಸಕ್ತಿಯನ್ನು ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು. ಅವರು ಸಹ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ವಿರಕ್ತ ಮಠದ ಪರವಾಗಿ ಅವರ ಪಾದಗಳಿಗೂ ಸಹ ನಾನು ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಬಹಳ ಒಂದು ವಿಶೇಷವಾಗಿರುತ್ತೆ ಮಠ ಸಂಸ್ಥಾನ ಬಾಲ್ಕಿ ಬೀದರ್. ಈಗಿನ ಬಸವಲಿಂಗ ಪಟ್ಟ ದೇವರಿಗೆ ಅಷ್ಟೇ ಅಲ್ಲ ಈ ಮಠ ಸಂಪರ್ಕ ಇದ್ದದ್ದು. ಹಿಂದೆ ಚೆನ್ನಬಸವಲಿಂಗ ಮಹಾಸ್ವಾಮಿಗಳು ಅಂತೇಳಿ ಇದ್ರು. ಅವರು ಚೆನ್ನಬಸವ ಶ್ರೀಗಳೊಂದಿಗೆ ಬಹಳ ಆತ್ಮೀಯವಾಗಿರ್ತಕ್ಕಂಥ ಒಡನಾಟವನ್ನು ಇಟ್ಕೊಂಡು ಸುಮಾರು 700-800 ಕಿಲೋಮೀಟರ್ ದೂರ ಇದ್ರೂ ಸಹ ಪಾಂಡವಮಟ್ಟಿ ಮಠ ಅಂತ ಹೇಳಿದ್ರೆ ಬಹಳ ಅಭಿಮಾನ ಅವರಿಗೆ. ಅಂದಿನಿಂದಲೂ ಸಹ ಸುಮಾರು 60-70 ವರ್ಷಗಳಿಂದಲೂ ಸಹ ಬಹಳ ಅಭಿಮಾನ ಇಟ್ಕೊಂಡು ಈ ಮಠದೊಂದಿಗೆ ಬಂದಿರತಕ್ಕಂಥ ಎಲ್ಲ ಮಠಾಧೀಶರುಗಳೊಂದಿಗೆ ಅವರು ಸಂಪರ್ಕವನ್ನು ಇಟ್ಟುಕೊಂಡು ಬಸವ ತತ್ವದ ಬೆಳಗನ್ನ ನಾಡಿನಾದ್ಯಂತ ಅವರು ಜೊತೆಯಾಗಿ ಚೆಲ್ತಾ ಇದ್ದಾರೆ. ಇವತ್ತು ಅವರು ನಮ್ಮೂರಿಗೆ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಮೊನ್ನೆ ತಾನೇ ಹಂಪಿ ಯೂನಿವರ್ಸಿಟಿ ಅವರಿಗೆ ನಾಡೋಜ ಎಂಬತಕ್ಕಂಥ ಒಂದು ಬಹುದೊಡ್ಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದಕ್ಕೋಸ್ಕರ ಅವರಿಗೆ ನಮ್ಮೂರಿನ ಪರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಜಗದ್ಗುರು ಶ್ರೀ ಮಂದಿರಂಜನ ಪ್ರಣವ ಶ್ರೀ ಸೋಮಶಂಕರ ಮಹಾಸ್ವಾಮಿಗಳು, ಗುರುಬಸವೇಶ್ವರ ಸಂಸ್ಥಾನ ಮಠ, ಉತ್ತಂಗಿ, ಕೊಟ್ಟೂರು, ಬಳ್ಳಾರಿ ಜಿಲ್ಲೆ, ಅವರು ಸಹ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸುಸ್ವಾಗತವನ್ನ ಅವರ ಪಾದಗಳಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ 3 ಪರವಾಗಿ ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ
ಪ್ರಸಾದವನ್ನು ಎಡೆ ಮಾಡ್ತೀವಿ. ಅದಕ್ಕೆ ತುಪ್ಪ ಒಂದು ಕೊಡ್ತಕ್ಕಂಥವ್ರು ನಮ್ಮ ಮಹಿಮಾ ಜೆ ಪಟೇಲ್ ರವರು. ಆ ತುಪ್ಪ ಕೊಡ್ತಾರೆ ಅಂತೇಳಿ ನಾನು ಹೇಳ್ತಾ ಇಲ್ಲ, ಆದರೆ ಬಹಳ ಆತ್ಮೀಯತೆಯಿಂದ ಅವರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮ ಬುದ್ಧಿಯವರೊಂದಿಗೆ ಒಡನಾಟವನ್ನು ಇಟ್ಕೊಂಡು ಪ್ರತಿ ಭಾನುವಾರ ದಿವಸ ಅವರು ಕಾನ್ಫರೆನ್ಸ್ ಕಾಲ ಹಾಕೊಂಡು 4-6 ಜನ ಮಠಾಧೀಶರುಗಳು ಮತ್ತು ಮಹಿಮಾ ಪಟೇಲ್ ರವರು ಈ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವ ಕಾಂಗ್ರೆಸ್ ಮುಖಂಡರು ಚಿತ್ರದುರ್ಗ ಶರಣ ಹನುಮರಿ ಷಣ್ಮುಖಪ್ಪನವರು. ಅವರು ಸುಮಾರು ಈ 16 ವರ್ಷಗಳಿಂದ ಈಚೆಗೆ ನಮ್ಮ ಮಠದ ಸಂಪರ್ಕವನ್ನು ಇಟ್ಟುಕೊಂಡು ಮಠದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾದರೂ ಸಹ ಅವರು ಕೈ ಜೋಡಿಸಿ ನಿಲ್ಲುವಂತಹ ವ್ಯಕ್ತಿಗಳು. ಅವರು ಇವತ್ತು ಸಮಯಕ್ಕೆ ಸರಿಯಾಗಿ ಬಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಚನ್ನಗಿರಿ ತಾಲೂಕಿನ ಮಾಜಿ ಶಾಸಕರು ಜನಪ್ರಿಯರಾಗಿರ್ತಕ್ಕಂಥ ಮಾಡಾಳು ವಿಪಾಶಪ್ಪನವರು ಸಹ ವೇದಿಕೆಯಲ್ಲಿ. ಹಾಗೆ ಶಿವಮೊಗ್ಗ ನಗರದಲ್ಲಿ ಬಹಳ ಇವತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಆಸ್ಪತ್ರೆ ಅಂತ ಹೇಳಿದ್ರೆ ಸರ್ಜಿ ಫೌಂಡೇಶನ್ ಶಿವಮೊಗ್ಗ ಸರ್ಜಿ ಆಸ್ಪತ್ರೆ. ಅವರ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮೂರಿನ ಪಕ್ಕದವರೇ ಗೊಪ್ಪೇನಹಳ್ಳಿ ಗ್ರಾಮಸ್ಥರವರು ಮೂಲತಃ ಶರಣ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶರಣ ತಂದೆ ತಾಯಿಗಳಿಗೆ ಅನುಭವವನ್ನು ಎಡೆ ಮಾಡಬೇಕು ಅಂತ ಹೇಳಿ ತುಮಕೂರಿನ ಸಾಹಿತಿಗಳು ಬಹಳ ಈ ಬಸವ ತತ್ವವನ್ನೇ ಉಸಿರಾಗಿ ಇಟ್ಕೊಂಡು ಹಲವಾರು ವೇದಿಕೆಗಳಲ್ಲಿ ಅವರವರದೇ ಆಗಿರ್ತಕ್ಕಂಥ ನಾನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಯಾವುದೇ ಕಾರ್ಯಕ್ರಮಗಳು ಆದರೂ ಸಹ ನಮ್ಮ ಈ ಮಾಧ್ಯಮಗಳು ತುಂಬಾ ನಮಗೆ ಸಪೋರ್ಟ್ ಆಗಿ ಶ್ರೀ ವಿರಕ್ತ ಮಠದೊಂದಿಗೆ ಶ್ರೀಗಳವರೊಂದಿಗೆ ನಿಂತ್ಕೊಳ್ತಾರೆ ಪ್ರತಿ ವರ್ಷನೂ ಸಹ. ನಾಡು ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ 3 ಭಜನಾ ಸಂಘಗಳು ಪೂಜ್ಯರನ್ನೊಳಗೊಂಡಂತೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರನ್ನು ಕೂಡ ಅತ್ಯಂತ ಆತ್ಮೀಯ ಮಾತುಗಳ ಮುಖೇನ ಸ್ವಾಗತಿಸಿರ್ತಕ್ಕಂಥ ಶರಣ KG ಶಿವಮೂರ್ತಿ ಕಾರ್ಯದರ್ಶಿಗಳು ಜಾಗತಿಕ ಲಿಂಗಾಯತ ಚನ್ನಗಿರಿ ತಾಲೂಕು ಘಟಕ ಪೊಂಡಮಟ್ಟಿ ಇವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನ ಶರಣಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಬೇಕಾಗಿರುವುದು ನಮ್ಮೆಲ್ಲ ಮನಸ್ಸುಗಳಿಗೆ ಬೆಳಕು. ಆ ಬೆಳಕಿನ ಮುಖೇನ ಪರಮ ಪೂಜ್ಯರ ಎಲ್ಲ ಅಮೃತಾಸ್ತದೊಂದಿಗೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಇದೀಗ ಪ್ರಾರಂಭ. ಪರಮ ಪೂಜ್ಯರ ಅಮೃತ ಹಸ್ತದೊಂದಿಗೆ ಜ್ಯೋತಿ ಬೆಳಗಿಸುವ ಮುಖೇನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದ್ದಿದೆ. ಶರಣ ಬಂಧುಗಳೇ, ದೀಪ ಯಾರದ್ದೋ, ಎಣ್ಣೆ ಯಾರದ್ದೋ, ಬತ್ತಿ ಯಾರದ್ದೋ, ಕ್ಯಾಂಡಲ್ ಯಾರದ್ದೋ, ಬೆಂಕಿ ಪಟ್ಟಣ ಇನ್ಯಾರದ್ದೋ, ಆದರೆ ಬೆಳಕು ಮಾತ್ರ ಸಾಮೂಹಿಕ ಬಂಧುಗಳೇ. ವೇದಿಕೆಯ ಮೇಲಿರುವ ಎಲ್ಲ ಗುರು ಸ್ವರೂಪಗಳಿಗೆ ನನ್ನ ಶರಣ. ಸ್ನೇಹಿತರು, ನಾಡಿನ ಪ್ರಮುಖ ಚಿಂತಕರಲ್ಲಿ ಒಬ್ಬರಾದಂಥ ಮಹಿಮಾಜಿ ಪಟೇಲ್ ಅವರೇ, ವೇದಿಕೆ ಮೇಲಿರುವ ಗಣ್ಯರೇ, ಎದುರುಗಡೆ ಇರುವ ಬಂಧುಗಳೇ, ತುಂಬ ದೊಡ್ಡ ಪ್ರಮಾಣದಲ್ಲಿ ತಾಯಂದಿರಿದ್ದೀರಿ. ಇದು ತುಂಬ ಸಂತೋಷದ ಸಂಗತಿ. ಈ ಹೊತ್ತಿನ ಈ ಆರಂಭದ ಸಂದರ್ಭದಲ್ಲಿ 3 ಭಜನಾ ತಂಡಗಳು ತತ್ವ ಹಾಡಿದರು. ನಾಡಿನ ಉದ್ದಗಲಕ್ಕೂ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಇಂಥ ತತ್ವದ ಆವರಣಗಳಿಗೆ 7 ವರ್ಷಗಳಿಂದ ಭೇಟಿ ಕೊಟ್ಟು ಬೊಗಸೆಯೊಡ್ಡಿ ತಂದಂಥ ತತ್ವ ಪದಗಳ ಸಂಪುಟಗಳನ್ನು ಕರ್ನಾಟಕ ಸರ್ಕಾರಕ್ಕೋಸ್ಕರ ನಾನು ಮತ್ತು ನಮ್ಮ ಗೆಳೆಯರೆಲ್ಲ ಸೇರಿ ಪ್ರಕಟ ಮಾಡಿದ 32 ಸಂಪುಟಗಳು ಈಗಾಗಲೇ ಹೊರಗೆ ಬಂದಿದ್ದಾವೆ. ಒಂದೊಂದು ಸಂಪುಟ 500 ಪುಟದ್ದು. 32 ಸಂಪುಟಗಳು ಈಗ ಹೊರಗೆ ಬಂದಿದ್ದಾವೆ. ಇನ್ನೂ 18 ಸಂಪುಟಗಳು ಪ್ರಿಂಟಲ್ಲಿದ್ದಾವೆ.
50 ಸಂಪುಟಗಳು ಯಾವ ಭಾರತೀಯ ಭಾಷೆನಲ್ಲೂ ಹೀಗೆ ಒಂದು ಜೀವಂತವಾಗಿ ಬದುಕುತ್ತಿರುವ ತತ್ವಗಳನ್ನು ಪ್ರಕಟಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಕನ್ನಡದಲ್ಲಿ ಇರೋ ಮಾತ್ರ ಸೌಭಾಗ್ಯ. ಅದು ವಾರಸುದಾರರು ಇವರೆಲ್ಲ. ಈ ಹೊತ್ತು ಇಲ್ಲಿ ಒಂದು ನೃತ್ಯ ಮಾಡ್ತಾ ಮೊದಲು ನಡಿಲಿಕ್ಕೆ ಇದು ಮಾಡಿದ್ರಲ್ಲ, ಮತ್ತೆ ಒಂದು ಜಾತ್ಯತೀತವಾದ ನಿಲುವು, ಈ ಮೂರೂ ನಿಜವಾಗಿ ಒಂದು ಪ್ರಜಾಸತ್ತೆಯ ನಿಜವಾದ ಆಧಾರ ಸ್ತಂಭ. ವಚನಕಾರರು ಬದುಕಿದ್ದು ಪ್ರಜಾಪ್ರಭುತ್ವವಾದಿಗಳಾಗಿ. ಹಾಗಾಗಿ ಈ ಪ್ರಜಾಪ್ರಭುತ್ವವನ್ನು ನಾವು 2 ಹಂತದಲ್ಲಿ, ಒಂದು ವೈಯಕ್ತಿಕ ನೆಲೆಯಲ್ಲಿ, ಇನ್ನೊಂದು ಸಮಷ್ಟಿಯ ನೆಲೆಯಲ್ಲಿ. ನಾವು ಯಾಕೆ ಹಿಂಗೆ ಬಸವಣ್ಣವ್ರೂ ಇಷ್ಟು ಹಾಡ್ತೀವಿ, ಬಸವಣ್ಣವ್ರು ಬೇಡ ಅಂದ ಜಾತಿನೂ ಇಟ್ಕೊಳ್ತೀವಿ, ಬಸವಣ್ಣವ್ರನ್ನೂ ಹಾಡಿ ಹೊಗಳ್ತೀವಿ, ಬಸವಣ್ಣವ್ರು ಬೇಡ ಅಂತ ಅಸ್ಪೃಶ್ಯತೆನೂ ಆಚರಿಸ್ತೀವಿ, ಬಸವಣ್ಣ ಬಸವಾದಿ ಶರಣರೆಲ್ಲ ಶರಣೆಯರ್ನೆಲ್ಲ ನೆನಪಿಸ್ಕೊತೀವಿ, ಗಂಡು ಹೆಣ್ಣಿನ ತಾರತಮ್ಯನೂ ಮಾಡ್ತೀವಿ. ಹಿಂಗೆ ಸುಳ್ಳು ಸತ್ಯ ಎರಡನ್ನೂ ಸೇರಿ ನುಣ್ಣಗದು ದೌಡಿಗೆ ಹೊತ್ತಿಸ್ಕೊಂಡು, ಹಿಂಗೆ ಸುಳ್ಳು ಸತ್ಯ ಎರಡನ್ನೂ ಒಟ್ಟಿಗೆ ಸೇರಿಸಿ ಅಗೀತಾ ಇದ್ದೀವಲ್ಲ, ನುಂಗ್ತಾ ಇದ್ದೀವಲ್ಲ. ಇದನ್ನು ಒಂದ್ಸಾರಿ ನೋಡ್ಕೊಂಡಿದ್ರೆ ವಚನಕಾರರು ಭಾಳ ನಿಷ್ಠುರವಾದಿಗಳು. ಅವ್ರು ಯಾವ ಕನ್ಫ್ಯೂಷನ್ನು, ಯಾವ ಥರದ ಆ ಥರದ ಯಾವ ಕಠಿಣ ನಿಲುವಿಗೂ ಅವ್ರಿಗೆ ಸಿದ್ಧರಾಗಿದ್ದಂಥವ್ರು. ಹಾಗಾಗಿ ಅರ್ಥವಾಗಿ ಮನಸ್ಸಿಟ್ಟು ಕೇಳಿದ್ದೀರ. ಹಾಗಾಗಿ ನಮಗಿನ್ನೂ ವಿಶ್ವಾಸ ಇದೆ ನಾವು ಬಸವಣ್ಣನ ಕಳ್ಕೊಂಡಿಲ್ಲ ಅಂತ. ಬಸವಣ್ಣ ನಿಜವಾಗಿಯೂ ನಮ್ಮ ನಡುವೆ ಮತ್ತೆ ಬರಬಲ್ಲ ಅನ್ನುವ ವಿಶ್ವಾಸ ಇವತ್ತು ನನಗೆ ನಿಮ್ಮ ಈ ಶ್ರದ್ಧೆನ ನೋಡಿ, ಮತ್ತು ಈ ವಿರಕ್ತ ಮಠಗಳದ್ದು ಬಹಳ ದೊಡ್ಡ ಕೊಡುಗೆ ಇದೆ ಈ ನೆಲಕ್ಕೆ. ಒಂದು ಕಾಲಕ್ಕೆ ಸಂಪಾದನೆ ಮಠಗಳು ಆಗಿದ್ದವು. ಬಸವಾದಿ ಶರಣರ ವಚನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಅದನ್ನು ನಾಡಿಗೆ ಹಂಚುತ್ತಾ ಇದ್ದಂಥ ಓದೋಯ್ಯಗಳಿಗೆ ಅದನ್ನು ಒದಗಿಸಿ ಅವ್ರಿಗೆ ಪ್ರಸಾದ ಕೊಟ್ಟು ಈ ಒಳ್ಳೆಯ ತಿಳುವಳಿಕೆ ಲೋಕಕ್ಕೆ ಹೋಗಲಿ ಅಂತ ಕಾಪಾಡಿಕೊಂಡು ಬಂದಂಥ ವಿರಕ್ತ ಮಠಗಳು ಎಲ್ಲ ಸಮೂಹದವ್ರಿಗೆ ವಿದ್ಯೆ ಕೊಟ್ಟು ಎಲ್ಲರ ಜೊತೆಗೆ ಎಲ್ಲರನ್ನ ಕೂಡಿಸಿಕೊಂಡು ಬಾಳಿ ಬದುಕಿ ನಿಜವಾಗಿಯೂ ವಚನದ ಆದರ್ಶವನ್ನು ಪಾಲಿಸಿದಂಥ ವಿರಕ್ತ ಮಠಗಳು ನಿಜವಾಗಿಯೂ ಇಂಥದ್ದೊಂದು ಕಾರ್ಯಕ್ರಮನ ಮಾಡಿ ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲರ ಮನಸ್ಸನ್ನು ಒಟ್ಟುಗೂಡಿಸೋ ಕೆಲಸ ಮಾಡ್ತಾ ಇದ್ದಾವೆ. ಅಂಥ ಕೆಲಸದಲ್ಲಿ ಬಹಳ ತಮ್ಮನ್ನು ತಾವು ಕೊಟ್ಕೊಂಡಿರುವ ಗುರುಬಸವ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.